ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂತ ನಾನೊಬ್ಬ ಆರ್ಗಾನಿಕ್ ಹೆಲ್ತ್ ಅಂಡ್ ಫುಡ್ ಕೋಚ್ ಆಗಿದ್ದೀನಿ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಆರೋಗ್ಯನೂ ಇಂಪಾರ್ಟೆಂಟು, ಹಣನೂ ಇಂಪಾರ್ಟೆಂಟು, ವಾಸ್ತುನೂ ಇಂಪಾರ್ಟೆಂಟ್. ಯಾಕೆಂದ್ರೆ ಬರೀ ವಾಸ್ತು ಅಲ್ಲ, ವಾಸ್ತು 35 ಭಾಗ ಒಂದು ನಮಗೆ ಫಲವನ್ನು ತಂದು ಕೊಟ್ರೆ ಆಯಾ 35 ಭಾಗ ತಂದು ಕೊಡ್ತದೆ. ಇದನ್ನ ನೆನಪಿಟ್ಕೊಳ್ಬೇಕು. ಹಾಗೆ ಇನ್ನು 30 ಭಾಗ ನಮ್ಮ ಗತ ಜನ್ಮದ ಕರ್ಮಗಳು, ತಂದೆ ತಾಯಿಯವರು ಪೂರ್ವಜರು ಮಾಡಿದಂತ ಆಶೀರ್ವಾದ, ಜೊತೆಯಲ್ಲಿ ನಮ್ಮ ಮನೆ ದೈವ ಕುಲದೈವರ ಆಶೀರ್ವಾದ, ಹಾಗೆ ನಾವು ಯಾರನ್ನು ಈ ಜಗತ್ತಿನಲ್ಲಿರುವಂತ ಸಕಲ ಚರಾಚರ ಜೀವರಾಶಿಗಳನ್ನು ಪ್ರೀತಿಸಿ ಗೌರವಿಸಿದ್ರೆ ಅವರ ಬ್ಲೆಸ್ಸಿಂಗ್ ಸಹ ನಮಗೆ ಬರ್ತದೆ. ಯಾಕೆಂದ್ರೆ ವಿಶ್ವಶಕ್ತಿ ಎನರ್ಜಿ, ಕಾಸ್ಮಿಕ್ ಎನರ್ಜಿ ನಮಗೆ ಬೇಕೇ ಬೇಕು. ಹೇಗೆ ಪಂಚಭೂತಗಳ ಎನರ್ಜಿ ಬೇಕು, ಭೂಮಿಯ ಎನರ್ಜಿ ಬೇಕು, ಗಾಳಿಯ ಎನರ್ಜಿ ಬೇಕು, ಬೆಂಕಿ ಎನರ್ಜಿ ಬೇಕು, ಮತ್ತೆ ಜಲದ ಎನರ್ಜಿ ಬೇಕು, ಹಾಗೆ ವಿಶ್ವಶಕ್ತಿ ಎನರ್ಜಿ ನಮಗೆ ಬೇಕು. ಇದು ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಶಾಸ್ತ್ರ, ನಾನು ವಿಶೇಷವಾಗಿ ಹೇಳ್ತೀನಿ, ಯಾವುದಕ್ಕೂ ವಿರುದ್ಧವಾಗಿಲ್ಲ, ಪಂಚಭೂತಗಳಿಗೆ ಅನುಗುಣವಾಗಿದೆ. ಹಾಗೆ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವ ಪರಿಶಿವ, ವಾಸ್ತುದೇವಸ್ವ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಪರಮಾತ್ಮನ ಪಾದಕ್ಕೆ ನಮಸ್ಕರಿಸುತ್ತಾ ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಿವೇಶನದ ವಿಚಾರಕ್ಕೆ ಬರೋಣ. ನಾನು ಎಲ್ಲೇ ಹೋದರೂ ನನ್ನ ಶಾಸ್ತ್ರದಲ್ಲಿರೋದೆ ಆಯಾ ವಾಸ್ತು ಮತ್ತೆ ಮನೋಜ್ಞಾನದ ಅಂದ್ರೆ ಮನೋಶಕ್ತಿಯನ್ನು ಬಳಸಿ ಸಮೃದ್ಧಿಯ ಜೀವನ, ಯಶಸ್ಸಿನ ಜೀವನ, ಆನಂದದ ಜೀವನ. ಹಣ ನಮ್ಮ ಜೀವನದಲ್ಲಿ ಹರಿದು ಬರಲಿಲ್ಲ, ನಮಗೆ ಅವಶ್ಯಕತೆ ಹಣ ಬರಲಿಲ್ಲ ಅಂತಂದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ನಮ್ಮ ದೇಹ ಫಿಟ್ ಅಂಡ್ ಫೈನ್ ಆಗಿಲ್ಲ, ಹೆಲ್ದಿ ಆಗಿಲ್ಲ ಅಂದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ನಮ್ಮ ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ ಚೆನ್ನಾಗಿಲ್ಲ, ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ನಾವು ಅಂದ್ಕೊಂಡ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿಲ್ಲ, ಡಿಪ್ರೆಷನ್ಗೆ ಹೋಗ್ತೀವಿ. ಸಮಾಜದಲ್ಲಿ ನಮಗೆ ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗಲಿಲ್ಲ, ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಹಾಗೆ ಈ 5 ಪಂಚಸುಖಗಳಲ್ಲೂ ನೀವು ಅನುಭವಿಸ್ಲಿಕ್ಕೆ ಬೇಕು. ದೇವರು ನಮ್ಮನ್ನ ಮಾನವರಾಗಿ ಕಳಿಸಿದ್ದಾರೆ. ಹಾಗೆ ಪ್ರಾರಂಭ ಮಾಡೋಣ. ನೋಡಿ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂತ, ನಿವೇಶನದ ಬಗ್ಗೆ. ನಿವೇಶನ ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ನೀವು ಯಾಮಾರಿದ್ರು ತೊಂದರೆ ಇಲ್ಲ, ಗೊತ್ತಿಲ್ಲ ನೋಡಿ. ಹಾಗೆಯೇ ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಹೇಳ್ತೀನಿ. ಇದು ಲೇಔಟ್ ಅಂತಲೇ ತಿಳ್ಕೊಳ್ಳೋಣ. ಹಾಗೆ ಹೇಗೆ ನಾನು ಹಿಂದಿನ ಸಂಚಿಕೆ ಹೇಳ್ಕೊಟ್ಟೆ ಹಾಗೆ ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ, ಮಧ್ಯದಲ್ಲಿ ಒಂದು ಕೋನ ಬಂತು. ಹೀಗೆ ನಿವೇಶನಗಳು ಅಂತ ಇಟ್ಕೊಳ್ಳೋಣ. ಸರಿ, ಇದು ಸ್ವಲ್ಪ ದೊಡ್ಡದಾಗಿ ತಗೊಳ್ತೀನಿ. ಕಾಣ್ತಾ ಇದೆಯಲ್ಲ, ಸ್ವಲ್ಪ ಸಮಯ ಬೇಕಾಗುತ್ತೆ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಇವೆಲ್ಲ ಪೂರ್ವದ ನಿವೇಶನಗಳೇ ಅಥವಾ ಪಶ್ಚಿಮದ ನಿವೇಶನ ಅಂತ ಇಟ್ಕೊಳ್ಳೋಣ. ಹೇಗೆ ತಗೊಂಡ್ರು ಅದು ಹಾಗೇನೆ. ನೋಡಿ, ಈಗ 1ನೇ ಸ್ಥಾನದಲ್ಲಿ ಬರೋದು ಈಶಾನ್ಯ, ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. 2ನೇ ಸ್ಥಾನದಲ್ಲಿ ಬರೋದು ಆಗ್ನೇಯ, 3ನೇ ಸ್ಥಾನದಲ್ಲಿ ನೈಋತ್ಯ, 4ನೇ ಸ್ಥಾನದಲ್ಲಿ ಬರೋದು ವಾಯುವ್ಯ. ಈಗ ವಾಯುದಿಂದ ನೈಋತ್ಯಕ್ಕೆ ಹೋಗೋಣ ಅಥವಾ ನೈಋತ್ಯದಲ್ಲೇ ಬರೋಣ, ತೊಂದರೆ ಇಲ್ಲ. ಯಾವ್ದು ಕಡೆ ಬಂದ್ರು ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಈ ನೈಋತ್ಯದ ನಿವೇಶನ ಭೂಮಿಗೆ ಸಂಬಂಧ, ಭೂತತ್ವ ಅಂದ್ರೆ ಪ್ರಬಲವಾದಂತ ಶಕ್ತಿ ವಲಯ, ವೆರಿ ಪವರ್ಫುಲ್ಲು, ಭಾರವನ್ನು ಹೊರುವಂತ ಈ ದಿಕ್ಕು, ಅಗರ್ಭ ಶ್ರೀಮಂತರು ಮಾಡುವಂತ ದಿಕ್ಕು. ಅಗರ್ಭ ಶ್ರೀಮಂತರು ಅಂದ್ರೆ ನಿಮ್ಮ ವಾಣಿಜ್ಯ ವ್ಯವಹಾರಗಳು, ವ್ಯಾಪಾರಗಳು, ಬಿಸ್ನೆಸ್ಗಳು ಎಷ್ಟು ಕೋಟಿ ನಡೀತೆ, ನಿಮ್ಮ ಆಸ್ತಿ ಎಲ್ಲೆಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಈ ಬ್ಲಾಕಿನ ನಿವೇಶನ ತೆಗೆದುಕೊಂಡ್ರೆ. ಯಾಕೆಂದ್ರೆ ನಿಮಗೆ ಬಲವನ್ನು ಹೆಚ್ಚಿಸಿಕೊಡ್ತದೆ. ನಿವೇಶನ ತೆಗೆದುಕೊಳ್ಬೇಕಾದ್ರೆ ಈ ರೋಡ್ ಕೂತಿದ್ರೆ ಕಷ್ಟ, ಇದೇ ತರ ರೋಡ್ ಕೂತಿದ್ರು ಕಷ್ಟ. ರೋಡ್ ಕೂತ್ ಇರಬಾರ್ದು. ಒಂದು ವೇಳೆ ಇದೆ ಅಂದ್ರೆ ತೊಂದರೆ ಇಲ್ಲ, ಅದಕ್ಕೆ ಬಂದೋಬಸ್ತು ಮಾಡಬಹುದು ಮನೆ ಕಟ್ಟಲಿಕ್ಕಿಂತ ಮುಂಚೆ ಇಟ್ಕೊಳ್ಳೋಣ. ನೋಡಿ, ನೈಋತ್ಯಕ್ಕೆ ಗ್ರಹಾಧಿಪತಿ ಬಂದು ರಾಹು. ಈ ದಿಕ್ಕಿನ ದಿಕ್ಪಾಲಕ ಅಂತ ನಾವೇಂದ್ರ ನಿವೃತ್ತಿ ರಾಕ್ಷಸ, ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ರಾಹು ಬ್ರಹ್ಮ ರಾಕ್ಷಸ ಅಂದ್ರೆ ಪ್ರಬಲವಾದಂತ ಹೊರೆಯನ್ನು ಹೊರೋರು. ಅವ್ರನ್ನ ಸ್ಮರಣೆ ಮಾಡಿದ್ರೆ ಸಕಲ ರೀತಿ ಐಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ತಾರೆ. ನಿವೃತ್ತಿಯ ಒಂದು ಆಶೀರ್ವಾದ ಅಥವಾ ಒಂದು ಆ ಶಕ್ತಿ ಇತ್ತು ಅಂದ್ರೆ ನಿಮ್ಮನ್ನು ಯಾರು ಟಚ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಯಾವುದೇ ಉದ್ಯಮದಲ್ಲಿ ಕೈ ಹಾಕಿ ನಿಮ್ಮನ್ನ ಓವರ್ಟೇಕ್ ಮಾಡೋರು ಯಾರು ಇರೋದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಉತ್ತಮವಾದಂತ ಜಾಗ. ಆದ್ರೆ ಇದನ್ನ
ತೆಗೆದುಕೊಂಡಿದ್ದೀರಿ, ರೋಡ್ ಕೂತಿದ್ರೆ ಏನ್ ಮಾಡ್ಕೊಳ್ಬೇಕು ನಾನು ಮುಂದೆ ಹೇಳ್ಕೊಡ್ತೀನಿ. ಆದ್ರೆ ಈ ಬ್ಲಾಕ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ಎಡವಟ್ ಮಾಡಂಗಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡ್ತಾರೆ, ಯಾವ್ಯಾವುದೋ ಇದನ್ನ ಮಾಡಿ ಕಟ್ಟಿಬಿಡ್ತಾರೆ. ಖಂಡಿತವಾಗ್ಲೂ ಅವ್ರ ಹಣ ಇರ್ತದೆ, ಧೈರ್ಯ ಇರ್ತದೆ. ಒಂದೊಂದು ಟೈಮಲ್ಲಿ ಸಾಂಸಾರಿಕ ಸುಖದಲ್ಲಿ ಅವರಿಗೆ ನೆಮ್ಮದಿ ಇರೋದಿಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಅವರಿಗೆ ಗುಪ್ತ ರೋಗಗಳು ಕಾಡ್ತಾ ಇರ್ತದೆ. ಯಾಕೆ ಹಣ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಅಧಿಕಾರ ಪದವಿ ಎಲ್ಲ ಇದೆ, ಬಟ್ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಪತಿ ಪತ್ನಿಯರಿಬ್ಬರೂ ಸಹ ಬೇಡವಾದಂಥ ಅಂದ್ರೆ ವಾಸಿಯಾಗದಂಥ ಕಾಯಿಲೆಗಳನ್ನು ನಾಡಬೇಕಾಗುತ್ತೆ. ಲೋಪದೋಷಗಳು ಮಾಡಿಕೊಂಡ್ರೆ, ಇಲ್ಲಾಂದ್ರೆ ನಿಮಗೆ ಯಾರು ಟಚ್ ಮಾಡೋಕ್ಕಾಗಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಆಗ್ನೇಯನ್ನು ಕಟ್ಟಾಗಬಾರ್ದು, ಈ ಜಾಗದಲ್ಲಿ ಈಶಾನ್ಯ ಕಟ್ಟಾಗಬಾರ್ದು. ಮನೆ ಕಟ್ಟುವಾಗ ಇಲ್ಲಿ ವಾಯುವ್ಯ ಕಟ್ಟಾಗಬಾರ್ದು, ಇಲ್ಲಿ ನೈಋತ್ಯ ಕಟ್ಟಾಗಬಾರ್ದು. ಅಥವಾ ಇದನ್ನ ಬೆಳೆಸ್ಕೊಂಡಾಗ್ಲಿ ಅಥವಾ ಇದನ್ನ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಇವೆಲ್ಲ ಬೆಳೆಸಕ್ಕೆ ಅವಕಾಶ, ಆದ್ರೆ ಮನೆ ಕಟ್ಟುವಾಗ ಬೆಳೆಸ್ಕೊಳಂಗಿಲ್ಲ. ಆಗ್ನೇಯ ಬೆಳೆಸ್ಕೊಳಂಗಿಲ್ಲ. ಈಶಾನ್ಯ ಬೆಳೆಸಕ್ ಹೋದ್ರೆ ಆಯಕ್ಕೆ ತೊಂದರೆ ಬರ್ತದೆ. ವಾಯು ಬೆಳೆಸ್ಕೊಳಕ್ ಹೋದ್ರೆ ಆಯಕ್ಕೆ, ಇದು ಯಾವುದೇ ದಿಕ್ಕು ಬೆಳೆಸಿದ್ರು ಕಷ್ಟ, ಕಟ್ ಮಾಡಿದ್ರು ಕಷ್ಟ. ನೆನ್ಪಿಟ್ಕೊಳ್ಬೇಕು. ಹಾಗೆ ನಾವೇನ್ ಹೇಳ್ತೀವಿ ಅಂದ್ರೆ ಚೌಕಾಕಾರವಾಗಿ ಬರಲಿ. ಈ ಜಾಗ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ದು ನಿವೇಶನ ದೊಡ್ಡದಿದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ದೊಡ್ಡ ದೊಡ್ಡ BDA ನಿವೇಶನಗಳಿರ್ಬೋದು, ದೊಡ್ಡ ದೊಡ್ಡ ಒಂದು ಲೇಔಟ್ಗಳಲ್ಲಿರ್ಬೋದು, ವಿಲ್ಲಾಗಳಿರ್ಬೋದು, ಅಲ್ಲೆಲ್ಲ 100/100 ಸೈಟೇ ಇರ್ತದೆ ಅಂತ ಇಟ್ಕೊಳ್ಳೋಣ. ಅಥವಾ 60/100, 80/40 ಅಥವಾ 80 ಏನೋ ಒಂದಿರ್ತದೆ. ಆದ್ರೆ ಮನೆ ಕಟ್ಟಬೇಕಾದ್ರೆ ಪೂರ್ವದಲ್ಲಿ ಸ್ವಲ್ಪ ವಿಶಾಲವಾದ ಜಾಗ ಬಿಟ್ಕೊಳ್ಬಹುದು. ಇಲ್ಲಿ ರಸ್ತೆ ಇದೆ ಅಂತ ಇಟ್ಕೊಳ್ಳಿ, ದಕ್ಷಿಣದ ರಸ್ತೆ ಇದೆ ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಇಲ್ಲಿ ಕೊಟ್ಕೊಳ್ಬಹುದು, ಆಗ್ನೇಯದಲ್ಲಿ ಒಳ್ಳೇದು. ಹಾಗೆ ಉತ್ತರದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಳ್ಬೇಕು ನೀವು ಮನೆಯನ್ನು ಕಟ್ಟೋದಾದ್ರೆ. ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಪೂರ್ವಕ್ಕೂ ಜಾಗವನ್ನ ಬಿಟ್ಕೊಳ್ಬೇಕು, ಉತ್ತರದಲ್ಲೂ ಸ್ವಲ್ಪ ಬಿಟ್ಕೊಳ್ಬೇಕು. ಹಾಗೆ ಆಗಿಲ್ಲ ಅಂದಾಗ ಇಲ್ಲಿ ಬಿಡ್ಲಿಕ್ಕಾಗಲ್ಲ. ಆಗ ನಿಮ್ಗೆ ಇಲ್ಲಿ ದಕ್ಷಿಣದ ರಸ್ತೆ ಇದ್ದಾಗ ನೀವು ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಕೊಡ್ಬೋದು. ನಿಮಗೆ ಅವಕಾಶ ರಸ್ತೆ ಇದ್ರೆ ಮಾತ್ರ, ಇಲ್ಲಾಂದ್ರೆ ಪಕ್ಕದ ಸೈಟ್ ಇದ್ರೆ ಆಗಲ್ಲ. ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಬ್ಲಾಕ್ ಅಲ್ಲಿ ದಕ್ಷಿಣಕ್ಕೂ ರಸ್ತೆ ಇರ್ತದೆ, ಈ ಕಡೆ ಪಶ್ಚಿಮದಲ್ಲೂ ರಸ್ತೆ ಇರ್ತದೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದ್ ವೇಳೆ ಇಲ್ಲಿ ಬೇಡ, ಪಶ್ಚಿಮ ವಾಯುದಲ್ಲಿ ಎಂಟ್ರೆನ್ಸ್ ಕೊಡ್ಬೋದು. ಅವಾಗ ನೀವೇನ್ ಮಾಡ್ಬೋದು, ಕೆಳಗಡೆ ಎಲ್ಲ ಫುಲ್ ಪಾರ್ಕಿಂಗ್ ಮಾಡಿ ನೀವು ಈ ನೈಋತ್ಯದಲ್ಲಿ ಮೆಟ್ಲು ಹಾಕೊಂಡು, ಒಂದು ವೇಳೆ ಇದು ದೊಡ್ಡ ನಿವೇಶನ ಇದೆ ಅಂದ್ರೆ ಉತ್ತರದಲ್ಲಿ ಸ್ವಲ್ಪ ಪೂರ್ವದಲ್ಲಿ ಜಾಗ ಖಾಲಿ ಬಿಟ್ಕೊಂಡು ನಿಮ್ಗೆಲ್ಲ ಇದನ್ನು ಪಾರ್ಕಿಂಗ್ ಮಾಡಿಕೊಂಡು ಈ ಜಾಗದಲ್ಲಿ ನೀವು ಒಂದು ಕಟ್ಕೊಳ್ಬಹುದು ಮನೇನ. ಅವಶ್ಯಕತೆ ಇಲ್ಲ ಅಂದ್ರೆ ಪೂರ್ತಿಯಾಗಿ ನೀವು ಪಾರ್ಕಿಂಗ್ ಬಿಟ್ಟರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ನೀವು ಅದರ ಮೇಲೆ ಲಿಫ್ಟ್ ಕೊಟ್ಕೊಂಡು ಪಾರ್ಕಿಂಗ್ ಕೊಟ್ಕೊಂಡು ಮನೆ ಕಟ್ಬಹುದು. ನೀವು ಡೂಪ್ಲೆಕ್ಸ್ ಕಟ್ಕೊಳ್ಬಹುದು, ಹೇಗ್ ಬೇಕಾದ್ರೂ ಕಟ್ಕೊಳ್ಬಹುದು. ಆದ್ರೆ ನೀವು ಕಟ್ಟುವಾಗ ಈ ಬ್ಲಾಕಿನಲ್ಲಿ ಪ್ರತಿ ಒಂದೊಂದು ಫ್ಲೋರ್ಗೂ ಕಾಂಪೌಂಡ್ ಇರ್ಲಿಕ್ಕೆ ಬೇಕು. ಯಾಕೆ ಅಂತ ಕೇಳಿ, ನೈಋತ್ಯ ಬ್ಲಾಕಿನ ಒಂದು ನಿವೇಶನದಲ್ಲಿ ಇಲ್ಲಿ ದಕ್ಷಿಣ ರಸ್ತೆ ಬಂತು ಅಂದ್ರೆ ದಕ್ಷಿಣ ಖಾಲಿ ಉಳಿತು, ಉತ್ತರದಲ್ಲಿ ಕಡಿಮೆ ಖಾಲಿ ಜಾಗ ಬಂತು, ಅದು ನಿಮ್ಗೆ ಲೋಪದೋಷಗಳನ್ನು ತಂದು ಕೊಡ್ತೀವಿ. ಹಾಗೇನ್ ಮಾಡ್ಬೇಕು, ಪ್ರತಿ ಒಂದು ಸ್ಟೆಪ್ಪಿಗೂ 1.5 ಅಡಿ ಜಾಗ ಬಿಟ್ಕೊಂಡು ಅದಕ್ಕೆ ರಕ್ಷಣಾ ಕವಚ ಮಾಡ್ಕೊಂಡು ಹೋದ್ರೆ ನಿಮ್ಮನ್ನ ತುಂಬಾ ಕ್ಷೇಮವಾಗಿ ನಿಮ್ಮ ಸಮೃದ್ಧಿ ನಿಮ್ಮನ್ನು ಸೇಫ್ ಮಾಡ್ತದೆ. ಹಾಗೆ ಪಶ್ಚಿಮದಲ್ಲೂ ಅಷ್ಟೇ. ಏನಾದ್ರೂ ಇಲ್ಲಿ ರೋಡ್ ಕೂತಿತ್ತು ಅಂದ್ರೆ ಕೆಳಗಡೆನೂ ಕಾಂಪೌಂಡ್ ಬೇಕು ಬಲವಾಗಿದ್ದು, ಮತ್ತೆ ಅದರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮನೆ ಡೂಪ್ಲೆಕ್ಸ್ ಅಥವಾ ಟ್ರಿಪ್ಲೆಕ್ಸ್ ಏನೋ ಕಟ್ತೀರಿ, ಅದಕ್ಕೆ ಪರಿಪೂರ್ಣವಾಗಿ ಬೇಕು. ಅದನ್ನ ಪೂರ್ಣವಾಗಿ ನೀವು ಇಂಜಿನಿಯರ್ ಹತ್ರ ಮಾತಾಡ್ಬೇಕು. ವಾಸ್ತುತಜ್ಞರ ಸಲಹೆ ತೆಗೆದುಕೊಂಡೇ ಕಟ್ಟಬೇಕು. ಈ ಎಲ್ಲಾ ಬ್ಲಾಕ್ ಅಲ್ಲೂ ಅಷ್ಟೇ. ನೀವು ಯಾವುದೇ ನಿವೇಶನ ತಗೊಳ್ಳಿ, ಫಸ್ಟ್ ನೀವು ಮಾಡಬೇಕಾಗಿದ್ದೇನು, ಯಾವ ಆಯ ಬಂದಿದೆ, ಆ ಆಯ ಯಾವ ಆಯ, ಅದಕ್ಕೆ ಧನ ಎಷ್ಟು, ಅದಕ್ಕೆ ಋಣ ಎಷ್ಟು, ಅದಕ್ಕೆ ಆಯುಷ್ ಎಷ್ಟು, ಅದಕ್ಕೆ ಅಧಿಪತಿ ಯಾರು, ಇವನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ವರ್ಗಗಳಲ್ಲಿ 11 ವರ್ಗವನ್ನು ನೀವು ವಿಶೇಷವಾಗಿ ತಿಳ್ಕೊಂಡಿರ್ಬೇಕು. ಅದ್ರಲ್ಲಿ 5 ವರ್ಗ ಬಂತು ಅಂದ್ರೆ ಏನ್ ತೊಂದರೆ ಇಲ್ಲ, ತುಂಬಾ ಒಳ್ಳೇದು. ಅದಕ್ಕಿಂತ ಹೆಚ್ಚಿಗೆ ಬಂದ್ರು ಒಳ್ಳೇದು, ಅದಕ್ಕಿಂತ ಸಮವಾಗಿ ಬಂದ್ರು ಇನ್ನೂ ತುಂಬಾ ಒಳ್ಳೇದು. ಅಂದ್ರೆ ಮಧ್ಯಮ ಫಲ, ಅತ್ಯುತ್ತಮ ಫಲ ಅಂತ ಹೇಳ್ತೀವಿ. ಅತ್ಯುತ್ತಮ ಮತ್ತೆ ಮಧ್ಯಮ ಮತ್ತು ಅಧಮ ಅಂತ 3 ಫಲಗಳಿರ್ತದೆ. ಈ ಬ್ಲಾಕ್ ಅನ್ನ ನೀವು ಕೇರ್ಫುಲ್ ಆಗಿ ಕಟ್ಟಿದ್ರೆ ನಿಮ್ಮಷ್ಟು ಶ್ರೀಮಂತರು ನಿಮ್ಮ ಇದರಲ್ಲಿ ಯಾರು ಇರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ನೀವು ಅಗರ್ಭ ಶ್ರೀಮಂತರು ಆಗ್ಬೋದು. ಅಂದ್ರೆ ನೀವು ಪೂರ್ಣ ಪ್ರಮಾಣವಾಗಿ ನಾನು ಹೇಳಬೇಕು ಅಂತಂದ್ರೆ ಇದನ್ನೆಲ್ಲ ಅಳಿಸ್ಬಿಟ್ಟು ಆ ಸೈಟಿಗೆ ನಾನು ಇದನ್ನ ಹಾಕಿ ಕೊಡ್ಬೋದು. ಅದನ್ನ ಬೇಕಾದ್ರೆ ನಾನು ನಿಮಗೆ ಅದರ ಬಗ್ಗೆ ಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ಈಗ ನಿಮಗೆ ಅದರ ಅರ್ಥ ಮಾಡಿಸಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ, ಆತರ ಪಡಬೇಡಿ, ಏನಪ್ಪ ಅಳಿಸಿ ಬರೀತಾ ಇದ್ದಾನೆ ಅಂತ.
ಯಾಕೆಂದ್ರೆ ಕಲ್ತಿರೋ ವಿದ್ಯೆಯನ್ನ ಹಂಚಬೇಕು. ನನ್ನಲ್ಲಿ ಇರುವಂತ ಜ್ಞಾನ 4 ಜನಕ್ಕೆ ಒಳ್ಳೇದಾಗಿ ಬಂದ್ರೆ ಅವರ ಬ್ಲೆಸ್ಸಿಂಗ್ ಇದೆಯಲ್ಲ, ಮುಂದಿನ ಜನ್ಮದಲ್ಲಿ ನನಗೆ ಅದು ಬ್ಲೆಸ್ಸಿಂಗ್ ಆಗಿ ಬರ್ಬೋದು. ಹಾಗಾಗಿ ಈಗ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ನಿಮಗೆ ಪೂರ್ಣವಾಗಿ ಅರ್ಥ ಆಗಂಗೆ ಮಾಡಿಸ್ತೀನಿ ನೋಡಿ. ಇದು ನೈಋತ್ಯ ಬ್ಲಾಕು, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ದಕ್ಷಿಣ ಆಗ್ನೇಯ, ಪೂರ್ವ ಆಗ್ನೇಯ, ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯ. ಇಷ್ಟರಲ್ಲಿ ತೆಗೆದುಕೊಳ್ಬೇಕು ನೋಡಿ. ಈ ರೋಡ್ ಕುತ್ತು ಬಂದ್ರೆ ರಾಂಗು, ಇದು ಬಂದ್ರೆ ರಾಂಗು, ಇದು ಬಂದ್ರೆ ರಾಂಗು, ಇದು ಬಂದ್ರೆ ರಾಂಗು, ಇದು ರೈಟ್, ಇದು ಪರವಾಗಿಲ್ಲ, ಇದು ವೆರಿ ಸೂಪರು, ಇದು ಸೂಪರು. ಇದು ಹೆಣ್ಣು ಮಕ್ಕಳಿಗೆ ಮತ್ತೆ ಆ ಮನೆಯ ಗಂಡು ಮಕ್ಕಳಿಗೆ ಉತ್ತಮವಾದಂತ ಫಲವನ್ನು ತಂದು ಕೊಡ್ತದೆ ನೋಡಿ. ಪೂರ್ವದ ನಿವೇಶನ ಇದೆ, ಒಂದು ಪೂರ್ವದಲ್ಲಿ ಡೋರ್ ಕೊಡ್ಲಿಕ್ಕೆ ಬೇಕು, ಉತ್ತರದಲ್ಲಿ ಕೊಡ್ಲಿಕ್ಕೆ ಬೇಕು. ಒಂದು ವೇಳೆ ದಕ್ಷಿಣದ ನಿವೇಶನ ಇದೆ, ನೀವು ದಕ್ಷಿಣದಲ್ಲಿ ಒಂದು ಡೋರ್ ಕೊಡಬೇಕು ಉಚ್ಚ ಸ್ಥಾನದಲ್ಲಿ, ಉತ್ತರದಲ್ಲಿ ಒಂದು ಕೊಡ್ಲಿಕ್ಕೆ ಬೇಕು, ಹಾಗೆ ಪೂರ್ವದಲ್ಲಿ ಕೊಡ್ಲಿಕ್ಕೆ ಬೇಕು. ಕೊಟ್ಟಾಗ ಒಳ್ಳೆಯದು, ಯಾಕೆಂದ್ರೆ ಪೂರ್ವದಲ್ಲಿ ಸ್ವಲ್ಪ ಖಾಲಿ ಜಾಗವನ್ನು ಬಿಟ್ಟುಕೊಂಡು ನೀವು ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಉತ್ತರದಲ್ಲಿ ಸ್ವಲ್ಪ ಖಾಲಿ ಜಾಗವನ್ನು ಬಿಟ್ಟು ದಕ್ಷಿಣದವರಾಗಿದ್ರೆ ಮಾತ್ರ ಹಾಗೆ. ನೆಕ್ಸ್ಟ್ ಇನ್ನೆಲ್ಲೂ ಇಲ್ಲಿ ಡೋರ್ ಕೊಡ್ಲಿಕ್ಕೆ ಬಂದ್ರೆ ಪ್ರವೇಶ ದ್ವಾರ ನೋಡಿ, ಇದು ರಾಂಗ್, ಇಲ್ಲಿ ಕೊಡಕ್ಕೆ ಇಲ್ಲ ಆಗ್ನೇಯದಲ್ಲಿ. ಹಾಗೆ ಪಶ್ಚಿಮದ ನಿವೇಶನ ಆಗಿದ್ರೆ ಏನ್ ಮಾಡ್ಬೋದು, ಪಶ್ಚಿಮ ವಾಯುದಲ್ಲಿ ಒಂದು ಪ್ರವೇಶ ದ್ವಾರ, ಗೇಟ್ ಉಚ್ಚ ಸ್ಥಾನದಲ್ಲಿ ಕೊಟ್ಟು ಈ ಭಾಗ ಇಲ್ಲೂ ಕಟ್ಟಾಗದಂಗೆ ನೋಡಿಕೊಂಡು ಪೂರ್ವದಲ್ಲಿ ಒಂದು ಕೊಟ್ಟಬಹುದು ಪ್ರವೇಶ ದ್ವಾರ, ಹಾಗೆ ಉತ್ತರದಲ್ಲಿ ಒಂದು ಕೊಡಬಹುದು. ನೆಕ್ಸ್ಟ್ ಯಾವ್ದಾಯ್ತು, ಈಗ ಇದಾಗೋಯ್ತಲ್ವಾ, ನಾನೆಲ್ಲ ಈಗ ಆಲ್ರೆಡಿ ಹೇಳ್ಬೇಕು. ಬ್ರಹ್ಮಸ್ಥಾನ ಕರೆಕ್ಟಾ? ಆಗ್ಲೇ ಹೇಳ್ತಾ ಇದ್ದೆ ನೈಋತ್ಯ ಬ್ಲಾಕ್ ಇಂದು. ಈ ಬ್ಲಾಕ್ ಏನಿದೆಯಲ್ಲ, ಇದು ತುಂಬಾ ವೆರಿ ಪವರ್ಫುಲ್ ಬ್ಲಾಕ್. ರೋಡ್ ಕುತ್ತುಗಳು ಬಂದ್ರೆ ರಾಂಗು. ಈ ಬ್ಲಾಕಿನ ನಿಮ್ದು ನಿವೇಶನ ಇದೆ ಅಂದ್ರೆ ನೀವು ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಗೇಟ್ ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೆ ಇಲ್ಲಿ ಎಲ್ಲೂ ಕೊಡಕ್ ಬರೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ನಾನು ಸುಮಾರು ಮನೆ ಕಡೆ ಹೋಗಿದ್ದೆ, ಸಂಪ್ ಮಾಡಿಬಿಟ್ಟು ಇಲ್ಲೊಂದು ಗೇಟ್ ಅಲ್ಲಿ ಇಲ್ಲೊಂದು ಬಾಗಿಲು ಕೊಟ್ಟಿರ್ತಾರೆ. ತುಂಬಾ ಜನ ನೋಡಿದ್ದೀನಿ, ಅಥವಾ ತಗ್ಗು ಮಾಡಿರ್ತಾರೆ. ಅವ್ರಿಗೆ ಇವತ್ತು ಕಾಣಲ್ಲ, ಹಣ ಇರ್ತದೆ, ಬಟ್ ಅನುಭವಿಸೋಕೆ ಆಗ್ತಿರಲ್ಲ. ಮೆಡಿಸಿನ್ ಮೇಲೆ, ಔಷಧಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ನೆನ್ಪಿಟ್ಟು. ಹಾಗಿದ್ದಾಗ ಈ ಬ್ಲಾಕ್ ಅನ್ನ ಬಹಳ ಜಾಗೃತಿಯಿಂದ ಕಾಪಾಡಿಕೊಳ್ಳಿ. ಇಡೀ ನಿಮ್ಮ ವಂಶವನ್ನ ಪರಿಪೂರ್ಣವಾಗಿ ತೆಗೆದುಕೊಂಡು ಹೋಗುವಂತ ಬ್ಲಾಕ್. ಇಲ್ಲೇನು ಲೋಪದೋಷಗಳಾದ್ರೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಅವರವರ ಕರ್ಮಕ್ಕೆ ಅನುಸಾರವಾಗಿ ಕೆಟ್ಟ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗೆ ಒಳ್ಳೆ ಫಲ ಬೇಕು ಅಂದ್ರೆ ಅಳವಡಿಕೆ ಮಾಡ್ಕೊಳ್ಳಿ, ವಾಸ್ತುಸಮ್ಮತವಾಗಿ, ಆಯಸಮ್ಮತವಾಗಿ. ಅಥವಾ ಬೇಡ, ಏನ್ ಬೇಕಾದ್ರೂ ಬರಲಿ, ನಾನು ಫೇಸ್ ಮಾಡ್ತೀನಿ, ನನ್ನಲ್ಲಿ ಜ್ಞಾನ ಇದೆ, ನನ್ನಲ್ಲಿ ಎಜುಕೇಶನ್ ಇದೆ, ನಾನು ತುಂಬಾ ಓದಿದ್ದೀನಿ, ನನ್ನ ಹತ್ರ ಹಣ ಇದ್ರೆ ಅಂದ್ರೆ ನೀವು ಫೇಸ್ ಮಾಡ್ಬೋದು. ಆದ್ರೆ ಏನ್ ಲೋಪದೋಷಗಳು ನಮಗೆ ತೊಂದರೆ ಆಗಲ್ಲ. ಆದ್ರೆ ನಮ್ಮ ಮನೋಶಕ್ತಿ ಬಳಸುವಂತ ಸ್ಕಿಲ್ಸ್ ಹೊರಟು. ಯಾಕೆಂದ್ರೆ ನಮ್ಮ ಮನೋಶಕ್ತಿನ ಬಳಸಿ ನಾವು ಬೇಕಾದ್ರೆ ಫೇಸ್ ಮಾಡ್ಬೋದು. ಇಲ್ಲ, ಆ ಮನೋಶಕ್ತಿ ಎನರ್ಜಿ ವೇಸ್ಟ್ ಆಗ್ಬಾರ್ದು ಅಂದ್ರೆ ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ ನೀವು ಮನೆ ಕಟ್ಟಲಿಕ್ಕೆ ಪಂಚಭೂತಗಳ ಅನುಕೂಲವಾಗಿ ಮನೆ ಕಟ್ಟಿ ಅಂತ ಹೇಳ್ತೀನಿ. ಇದು ಈ ಬ್ಲಾಕಿನ ನಿವೇಶನ ಆಯ್ತು. ನೆಕ್ಸ್ಟ್ ಬರೋಣ, ಒಂದು ವಾಯುವ್ಯ ಬ್ಲಾಕ್ ಬಗ್ಗೆ ಬರೋಣ. ಇದು ವಾಯುವ್ಯ ಬ್ಲಾಕ್ ಅಂತ ಹೇಳ್ತೀವಿ. ವಾಯುವ್ಯ ಬ್ಲಾಕ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಕೊಟ್ಕೊಂಡು, ಗೇಟ್ ಕೊಟ್ಕೊಂಡು, ಇಲ್ಲಿ ಯಾವುದೇ ರೀತಿ ಹಳ್ಳ ತಗ್ಗು ಬರ್ದಂಗೆ ಈ ರೋಡ್ ಕೂತಿದ್ರೆ ತುಂಬಾ ಒಳ್ಳೇದು. ಪಶ್ಚಿಮ ವಾಯುವ್ಯದ ರೋಡ್ ಕೂತು ತುಂಬಾ ಒಳ್ಳೇದು, ಉತ್ತರ ವಾಯು ರೋಡ್ ಕೂತು ರಾಂಗ್. ಅರ್ಥವಾಯ್ತಲ್ಲ? ಇದು ಸಹ ತುಂಬಾ ಶ್ರೀಮಂತಿಗೆನ ತಂದ್ಕೊಡ್ತು. ಇದು ವಾಣಿಜ್ಯ ವ್ಯವಹಾರಗಳು, ದೇಶ ವಿದೇಶಗಳಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಬಲವನ್ನು ತಂದುಕೊಟ್ರೆ, ನಿಮ್ಗೆ ಬುದ್ಧಿ, ವಿದ್ಯೆ, ಜ್ಞಾನ, ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ಇದು ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮನ್ನ ಗುರುತಿಸ್ತದೆ. ವಾಯುವ್ಯ ಬ್ಲಾಕ್ ರಾಜಕೀಯದಲ್ಲಿ ಬೆಳಿಬಹುದು ವಾಯುವ್ಯ ಬ್ಲಾಕ್ ನಲ್ಲಿ. ಯಾಕೆಂದ್ರೆ ಪಶ್ಚಿಮಕ್ಕೆ ಗ್ರಹಾಧಿಪತಿ ಬಂದು ಶನಿ, ದಿಕ್ಪಾಲಕ ಬಂದು ವರುಣ ಆಗಿರೋದ್ರಿಂದ ಈ ಪಶ್ಚಿಮಕ್ಕೆ ಈ ಶನಿಯ ಪ್ರಭಾವದಿಂದ, ವರುಣನ ಆಶೀರ್ವಾದದಿಂದ ನೀವು ಬೆಳಿಬಹುದು. ಒಂದು ಈ ದಿಕ್ಕಿಗೆ ಬರೋದಾದ್ರೆ ಚಂದ್ರನ ಒಂದು ಗ್ರಹಾಧಿಪತಿ ಚಂದ್ರ, ಈ ದಿಕ್ಪಾಲಕ ಬಂದು ವಾಯುದೇವರು. ಇವರ ಒಂದು ಪ್ರಬಲವಾದ ಶಕ್ತಿಯಿಂದ ನೀವು ಬೆಳಿಬಹುದು. ವ್ಯಾಪಾರದಲ್ಲೂ ಅಭಿವೃದ್ಧಿ ಆಗ್ತೀರಿ, ಕೋಟ್ಯಾಂತರ ರೂಪಾಯಿ ಹಣವನ್ನ, ಐಶ್ವರ್ಯವನ್ನ, ಆಸ್ತಿಯನ್ನ ಗಳಿಸ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬಹುದು. ಹಾಗಿದ್ದಾಗ ನೀವು ಯಾವುದೇ ದಿಕ್ಕಿರ್ಲಿ ಎಲ್ಲ ಒಳ್ಳೆಯ ದಿಕ್ಕಿ. ಕೆಲವರು ಹೇಳ್ತಾ ಇದ್ದಾರೆ, ನಿನ್ನ ಹೆಸರಿಗೆ ಈ ದಿಕ್ಕಾಗಲ್ಲ, ಪೂರ್ವ ಆಗಲ್ಲ, ನಿನ್ನ ದಕ್ಷಿಣ ಆಗುತ್ತೆ, ನಿನ್ನ ದಿಕ್ಕಿಗೆ ಆಗ್ನೇಯ ಆಗಿ ಬರ್ತದೆ, ನಿನ್ನ ಹೆಸರು ಬಲಕ್ಕೆ, ನಿನ್ನ ಜಾತಕಕ್ಕೆ, ನೀನು ಹುಟ್ಟಿರೋ ನಕ್ಷತ್ರಕ್ಕೆ ಅಂತಾರೆ.
ಹಾಗೆ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ದಯವಿಟ್ಟು ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಹೇಳಿ, ಅವರವರ ಜ್ಞಾನವನ್ನು ಅವ್ರು ಹಂಚುತ್ತಾರೆ. ನನ್ನ ಜ್ಞಾನ ಏನು? ಪಂಚಭೂತಗಳಿಗೆ ಅನುಗುಣವಾಗಿ ವಿಜ್ಞಾನ ಶಾಸ್ತ್ರ ನಂದು, ಗಣಿತ ಶಾಸ್ತ್ರ ಮತ್ತು ನಮ್ಮ ಮನೋಶಾಸ್ತ್ರ, ನಮ್ಮ ಮನಸ್ಸನ್ನು ಹರಿತ ಮಾಡಿಕೊಂಡು ಈ ಪಂಚಭೂತಗಳಲ್ಲಿ ಎಂತೆಂಥ ಸುಖಗಳನ್ನ ಅನುಭವಿಸ್ಬೋದು ಅನ್ನೋದಕ್ಕೆ ತಿಳಿದುಕೊಂಡಿರುವಂಥ ನನ್ನ 3 ಜ್ಞಾನಗಳೇ. ಅದರ ಮುಂದೆ ನಾನು ದೇವರನ್ನು ಪೂಜಿಸ್ತೀನಿ, ಸ್ಮರಣೆ ಮಾಡ್ತೀನಿ, ಎಲ್ಲರನ್ನು ಪ್ರೀತಿ ಮಾಡ್ತೀನಿ. ಹಾಗೆ ತಿಳ್ಕೊಂಡು ಇಂಥ ಒಂದು ನಿವೇಶನಗಳಲ್ಲಿ ಇಲ್ಲಿ ಲೋಪದೋಷಗಳು ಬರಬಾರ್ದು. ದಯಮಾಡಿ ಜಾಗೃತರಾಗಿ ನೀವು ಪರಿಪೂರ್ಣ ಮನೆಯನ್ನು ಕಟ್ಟುವಾಗ ಆತರ ಪಡಬೇಡಿ. ನೀವು ಆತರ ಪಟ್ಟು ಏನಾದ್ರು ಎಡವಟ್ಟು ಮಾಡಿಕೊಂಡ್ರೆ ನಿಮಗೆ ಚಂಚಲ ಸ್ವಭಾವ ಆಗ್ಬಿಡ್ತದೆ. ಆ ಒಂದು ಸಲ ಮಾಡಿದ ಮಿಸ್ಟೇಕನ್ನು ಮತ್ತೆ ಪದೇ ಅದು ನಿಮ್ಮನ್ನು ಆಗಾಗ ಕಾಡ್ತಾ ಇರ್ತದೆ. ಯಾರೋ ಬಂದು ಹೇಳ್ತಾರೆ, ನೀನು ಹಿಂಗೆ ಮಾಡಬಾರ್ದಾಗಿದೆ, ನೀನು ಹಿಂಗೆ ಮಾಡಬಾರ್ದಾಗಿದೆ, ನಿಮ್ಗೆ ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು. ಯಾರನ್ನ ಮಾತು ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನೋ ಅವ್ರಿಗೆ ಟೆನ್ಷನ್ ಆಗ್ಬಿಡ್ತದೆ. ದಯಮಾಡಿ ಮನೆ ಕಟ್ಟುವಾಗ ಯಾವ ದಿಕ್ಕುಗಳನ್ನು ಕಟ್ ಮಾಡಬೇಡಿ. ನಿಮಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಸರಳವಾದಂಥ ಅನುಕೂಲ ನೋಡಿ. ನೀವು ಯಾವ ದಿಕ್ಕು ತೆಗೆದುಕೊಳ್ಳಿ, ಎಲ್ಲ ದಿಕ್ಕು ಒಳ್ಳೆ ದಿಕ್ಕಿ ಅಂತ ನಾನು ನನ್ನ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದೀನಿ. ಆದರೆ ಎಲ್ಲಿ ಯಾವ ಜಾಗವನ್ನು ಬಿಡಬೇಕು, ಎಲ್ಲಿ ಬಿಡಬಾರ್ದು. ಸ್ವಲ್ಪ ಅಲ್ಪ ಸುಖಕ್ಕೋಸ್ಕರ ನಿತ್ಯ ನಿರಂತರ ಸುಖಗಳನ್ನು ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಇರೋದೇ 5 ಪಂಚ ಸುಖಗಳು. ಆದರೆ ಈಗ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಆಗ್ನೇಯ ಬ್ಲಾಕ್ ಕಟ್ ಆಗಿದೆ, ಅಲ್ಲಿ ಬಾವಿ ಬಂದ್ಬಿಟ್ಟಿದೆ, ಸಂಪ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಟೆನ್ಷನ್ನು, ದಿನಕ್ಕೆ 5 ಕಾಲ್ ಮಾಡ್ತಾರೆ. ನಾನು ಏನು ಮಾಡೋಕ್ಕಾಗುತ್ತೆ? ಅವ್ರು ಮಾಡಿರೋ ಎಡವಟ್ಟನ್ನು ನಾವು ಸರಿ ಮಾಡಲೇಬೇಕು. ಅವ್ರು ಸರಿ ಮಾಡಬೇಕು ಅಂತ ಹೇಳ್ತಾರೆ, ಸಮಸ್ಯೆ ಇದೆ, ಅದು ತೊಂದರೆ ಆಗದಂಗೆ ಮಾಡಬೇಕಂತ. ಹೆಂಗಿಲ್ಲ ಪರಿಹಾರ ಹೇಳಿ ಅಂತ ಹೆಂಗೆ ಹೇಳಲಿಕ್ಕಾಗತ್ತೆ? ಇದು ಸಮಸ್ಯೆ. ಹಾಗಾಗಿ ನಮಗೂ ಒತ್ತಡ ಇರ್ತದೆ. ಯಾಕೆಂದ್ರೆ ನಾವು ವಾಸ್ತುತಜ್ಞರಾಗಿ ಏನು ಸಲಹೆ ಕೊಡ್ಬೋದು ಅಂದ್ರೆ, ನಮಗೆ ಅವರ ಡ್ರೀಮ್ ಅಂದ್ರೆ ಅವ್ರ ಸುತ್ತ ಸಕ್ಸಸ್ಸು ಹರಿದಾಡ್ತಾ ಇರ್ತದೆ. ಅವ್ರು ಇಲ್ಲಿ ಲೋಪದೋಷಗಳು ಮಾಡ್ಕೊಂಡ್ಮೇಲೆ ಆ ಸಕ್ಸಸ್ ಅವ್ರ ಬಳಿ ಬಂದ್ರೂ ಅವ್ರ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಚಂಚಲ ಸ್ವಭಾವದರಾಗಿರ್ತಾರೆ, ಅನಾರೋಗ್ಯರಾಗಿರ್ತಾರೆ, ಯಾರಿಗೂ ಗೌರವ ಕೊಡ್ತಿಲ್ಲ. ಹಾಗಾಗಿ ಸಕ್ಸಸ್ ಅವ್ರ ಹತ್ರ ಹುಡುಕೊಂಡು ಬರಲ್ಲ. ನಾವು ಏನನ್ನೇ ಒಂದು ಪಡಿಬೇಕಾದ್ರೂ ಅದೆಲ್ಲ ನಮಗೆ ಒಂದು ವಿದ್ಯುತ್ ರೂಪದಲ್ಲಿ ಬರ್ತದೆ, ಗಾಳಿಯ ರೂಪದಲ್ಲಿ ಬರ್ತದೆ, ಬೆಂಕಿ ಅಂದ್ರೆ ಶಾಖದ ರೂಪದಲ್ಲಿ ಬರ್ತದೆ, ಕಾಸ್ಮಿಕ್ ಎನರ್ಜಿ ರೂಪದಲ್ಲಿ ಬರ್ತದೆ, ಭೂಮಿಯ ಅಯಸ್ಕಾಂತ ಶಕ್ತಿ ರೂಪದಲ್ಲಿ ನಮಗೆ ಸಕ್ಸಸ್ ಬರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನು ತೆಗೆದುಕೊಳ್ಳುವಂತ ಮನಸ್ಥಿತಿ ನಮ್ಮ ಹತ್ರ ಇರಲ್ಲ. ಆ ಒಂದು ಮನೋಜ್ಞಾನ, ಆ ಒಂದು ಎನರ್ಜಿ ನಮ್ಮ ಹತ್ರ ಇರಲ್ಲ, ಎನರ್ಜಿ ಕಳ್ಕೊಂಡಿರ್ತೀವಿ. ಹಾಗಾಗಿ ಸಕ್ಸಸ್ ಬರ್ತಾ ನಮ್ಮ ಸುತ್ತನೇ ಅಲಿತಾ ಇರ್ತದೆ. ಆದ್ರೆ ನಾವು ಅದನ್ನ ಹಿಡ್ಕೊಳಕ್ ಹೋದ್ರೆ ನಮಗೆ ಮಾಯಾ ಜಿಂಕೆ ತರ ಮಾಯವಾಗ್ಬಿಡ್ತದೆ. ಎಷ್ಟೋ ಜನ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ನನ್ನ ಶ್ರಮ ಇಷ್ಟ ಆಗ್ತಾ ಇದ್ದೀನಿ, ನನಗೆ ಪ್ರತಿಫಲ ದೇವ್ರು ಕೊಡ್ತಾ ಇಲ್ವಲ್ಲ, ದೇವ್ರಿಗೆ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಕೇಳ್ತಾರೆ. ಆದ್ರೆ ದೇವ್ರಿಗೆ ಎಲ್ಲಾ ಮಕ್ಕಳು ಒಂದೇ. ತಾಯಿಗೆ 5 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬ ಮೀಡಿಯಂ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬ ಮಧ್ಯಮ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬನು ಸಹ ಅದ್ರ ಕಾಲ್ಭಾಗ ಬುದ್ಧಿವಂತ, ಇನ್ನೊಬ್ಬ ಪಾಪ ಏನು ಬುದ್ಧಿವಂತ. ಆದ್ರೆ ಆ ತಾಯಿಗೆ ಹೆಚ್ಚು ಪ್ರೀತಿ ಮಾಡದೆ ಏನು ಬುದ್ಧಿ ಇಲ್ದವ್ರ ಹತ್ರನೂ ಪ್ರೀತಿ ಮಾಡ್ತಾರೆ, ಬುದ್ಧಿ ಇರೋರ್ನು ಪ್ರೀತಿ ಮಾಡ್ತಾರೆ. ಅದೇ ಭಗವಂತನ ಒಂದು ಗುಣಲಕ್ಷಣ. ತಂದೆ ತಾಯಿಯಲ್ಲಿ ಯಾಕೆ ನಾವು ದೇವ್ರು ನೋಡಿ ತಂದೆ ತಾಯಿಯನ್ನ ಯಾಕೆ ನಾವು ಪ್ರೀತಿಸ್ಬೇಕು, ಅತ್ತೆ ಮಾವನ ಜೊತೆ ಯಾಕೆ ಪ್ರೀತಿಸ್ಬೇಕು ಅಂತ ಹೇಳಿದ್ರೆ, ನಾವು ಪರಿಪೂರ್ಣವಾದಂಥ ಆಶೀರ್ವಾದ ದೇವ್ರನ್ನ ನಾವೇನಾದ್ರು ಕಾಣಬೇಕು ಅಂದ್ರೆ ಈ ಒಂದು 4 ಜನರಲ್ಲಿ, ಅತ್ತೆ ಮಾವನಲ್ಲಿ, ತಂದೆ ತಾಯಿಯಲ್ಲಿ. ಹಾಗಂತ ಬೇರೆಯವರಲ್ಲಿಲ್ವಾ? ಗುರುಗಳಲ್ಲಿ ಕಾಣಬಹುದು. ಭಗವಂತ ಯಾವುದೋ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮನೆ ಕಟ್ಟೋವಾಗ ಆತ್ರ ಪಡಬೇಡಿ. ನಿಮ್ಮ ಆತ್ರ ಇವತ್ತು ಮಾಡಿದ ನಿಮ್ಮ ಆತ್ರದ ಒಂದು ದುಡುಕಿನಿಂದ ಮುಂದೆ ಏನೇನೋ ಅನಾಹುತಗಳು ಆಗ್ಬೋದು, ಅದು ನಿಮ್ಮ ಕಂಟ್ರೋಲ್ ಇರಲ್ಲ. ಆದ್ರೆ ಮನೆ ಕಟ್ಟುವಂತ ಒಂದು ಶಕ್ತಿಯ ಆ ಕಂಟ್ರೋಲ್ ನಿಮ್ಮ ಕೈಲಿ. ದಯಮಾಡಿ ಮನೆ ಕಟ್ಟುವ ವಿಚಾರ ಆತರ ಪಡಬೇಡಿ. ಬಾಡಿಗೆ ಮನೆಗೆ ಯಾವ್ದಕ್ಕೋ ಹೋಗ್ತೀರಿ, ಅದನ್ನ ನಿಮಗೆ ಏನು ಸ್ವಲ್ಪ ನೀವು ಯಾರಿಗೋ ಒಬ್ಬರಿಗೆ ಮನೆ ಹುಡುಕೊಡೋರಿಗೆ ಇಷ್ಟು ಅಂತ ಕೊಡ್ತೀರಿ, ಕರೆಕ್ಟ್ ಇದೆಯಲ್ವಾ? ಹಾಗೇನೆ ಸರಿಯಾದ ವಾಸ್ತುತಜ್ಞ ಸಲಹೆ ತೆಗೆದುಕೊಳ್ಳಿ. ನೀವು ಎಲ್ಲಾ ದಿಕ್ಕು ಒಳ್ಳೆ ದಿಕ್ಕೆ, ಅಲ್ಲಿ ವಾಸ್ತುಸಮ್ಮತ ಇದ್ರೆ ಹೋಗಿ ಕೇಳ್ಬೋದು, ಮತ್ತೆ ಹೆಂಗಪ್ಪ ಮಾಡೋದು ಅಂತ. ಈಗ 20, 30, 40 ವರ್ಷದ ಹಿಂದೆ ಎಲ್ಲ ಅಷ್ಟೊಂದೇನು ಇಂಜಿನಿಯರ್ ಇರ್ತಾ ಇಲ್ಲ. ಮೇಸ್ತ್ರಿನೇ ಒಂದ್ ರೀತಿ ಇಂಜಿನಿಯರ್ ಆಗಿದ್ರೆ ಅವರ ಅನುಭವದ ಮೇಲೆ ನಾವು ಮನೆಯನ್ನ ಕಟ್ಟಿಸ್ತೇವೆ, ಅವ್ರ ಮೇಲೆ ನಂಬಿಕೆ. ಮೇಸ್ತ್ರಿ ತುಂಬಾ ಚೆನ್ನಾಗಿ ಕಟ್ಟಿಕೊಡ್ತಾರೆ ಅಂತ. ಆದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಷ್ಟೇ ಕಟ್ತಾ ಇದ್ರು. ಆದ್ರೆ ಆ ಮನೆಯ ಓನರ್ಗಳು ಒತ್ತಡಕ್ಕೋಸ್ಕರ
ಏನಾರಾಗ್ಲಿ ಅಂತ ಕಟ್ಟಿ ಕೈ ಬಿಟ್ಟರೆ ಸಾಕು ಅಂತೇಳಿ ಕಟ್ಟಿಕೊಟ್ಟಿದ್ದಾರೆ. ಆದ್ರೆ ಈಗ ಆ ಲೋಪದೋಷಗಳನ್ನ ಅವರು ಅನುಭವಿಸ್ತಾರೆ, ಮನೆಯ ಕಟ್ಟಿಸ್ಕೊಂಡಂತ ಮಾಲೀಕರು. ಅದನ್ನು ಸರಿಯಾಗಿ ಅವ್ರಿಗೆ ಅರ್ಥ ಮಾಡದೆ, ಅವ್ರಿಗೆ ಗಮನಕ್ಕೆ ತರದೆ ಕೆಲವು ಮೇಸ್ತ್ರಿಗಳು ಮಾಡಿರೋ ಎಡವಟ್ಟಿಂದ ಎಷ್ಟೋ ಮೇಸ್ತ್ರಿಗಳು ಸಕ್ಸಸ್ ಆಗಿಲ್ಲ, ಎಷ್ಟೋ ಮೇಸ್ತ್ರಿಗಳು ತುಂಬ ಚೆನ್ನಾಗಿದ್ದಾರೆ. ಯಾಕೆಂದ್ರೆ ಅವ್ರು ತಿಳ್ಕೊಂಡಿರ್ತಾರೆ, ಆಯದ ಬಗ್ಗೆ, ದಿಕ್ಕಿನ ಬಗ್ಗೆ ತಿಳ್ಕೊಂಡಂತ ಮೇಸ್ತ್ರಿಗಳಿದ್ದಾರೆ. ಹಾಗೆ ಇಂಜಿನಿಯರ್ ಹಿಂದೇನು ಇದ್ರು, ಆದರೆ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಈಗ ದಯಮಾಡಿ ನೀವು ಇಂಜಿನಿಯರ್ನ ನಾವು ಯಾರನ್ನೇ ಆಗಲಿ ನಾವು ದೋಷಿಸಂಗಿಲ್ಲ. ಯಾಕೆಂದ್ರೆ ಅವರವರ ಸ್ಥಿತಿಯಲ್ಲಿ ಅವರು ರೈಟ್ ವೇನಲ್ಲೇ ಇರ್ತಾರೆ. ಅವ್ರ ಮಾತನ್ನ ನಾವು ಕೇಳಕ್ಕೆ ರೆಡಿ ಇರಬೇಕು. ಮೇಸ್ತ್ರಿ ಮಾತಾಗಲಿ, ಆದರೆ ಅವ್ರಿಗೆ ಹೇಳಬೇಕು ನಮಗೆ ಇದೆಲ್ಲ ಈ ಥರ ಮಾಡಿಕೊಡಿ ಅಂತ. ಆದರೆ ಎಲ್ಲ ಮಾಡಿ ಆದಮೇಲೆ ಅವ್ರನ್ನ ಹೋಗಿ ನಾವು ತಲೆ ತಿಂದರೆ ಅವ್ರ ಪಾಪ ಏನು ಮಾಡ್ತಾರೆ? ಅವರ ನಿಮ್ಮ ಮಧ್ಯೆಯಲ್ಲಿ ಘರ್ಷಣೆ ಆಗುತ್ತೆ, ನಿಮ್ಮ ಹಣ ತೊಂದರೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಭೂಮಿ ಪೂಜೆ ಮಾಡಬೇಕಾದ್ರೆ ಒಳ್ಳೆಯ ಒಂದು ಮನಸ್ಥಿತಿ ಇಟ್ಕೊಂಡು ಅಥವಾ ರಾಜಯೋಗದಲ್ಲಿ ಮಾಡಿ. ಕೆಲವರು ಆತ್ರದಲ್ಲಿ ಯಾವ್ಯಾವಾಗಲೋ ಭೂಮಿ ಪೂಜೆ ಮಾಡಕ್ಕೆ ಹೋಗ್ತೀವಿ, ಶಂಕುಸ್ಥಾಪನೆಗಳನ್ನು. ಆ ಟೈಮಲ್ಲಿ ಬ್ರಾಹ್ಮಣ ಮಹಾಪ್ರಭುಗಳಿಗೆ, ಪುರೋಹಿತರಿಗೆ ನೀವು ತುಂಬ ಗೌರವದಿಂದ ಹೇಗೆ ಪ್ರೀತಿಯಿಂದ ಕರೆಸ್ತಿರೋ ಹಾಗೆ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ಅವ್ರಿಗೆ ಏನು ದಾನ ಧರ್ಮಗಳನ್ನು ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಕೂಡ ಹಣದಲ್ಲೂ ಚೌಕಾಸಿ ಮಾಡ್ತಿರ್ತಾರೆ. ಅವ್ರ ಮನಸ್ಸಿನಲ್ಲೇ ನೊಂದ್ಕೊಂಡು ಅಲ್ಲಿ ನೆಗೆಟಿವ್ ಎನರ್ಜಿಯನ್ನ ಕ್ಲೌಡ್ ಮಾಡಿ ಹೋಗ್ಬಿಡ್ತಾರೆ. ಇದು ನಮಗೆ ಶಾಪವಾಗಿ ಆಕ್ರಮಿಸ್ಕೊಳ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಮೇಸ್ತ್ರಿ ಇಂಜಿನಿಯರ್ಗಳಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ಅವರ ಅನುಭವದ ಆಧಾರದ ಮೇಲೆ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಸರಿಯಾದ ಇಂಜಿನಿಯರು ಸರಿಯಾದ ಮೇಸ್ತ್ರಿಗಳಿಗೆ ಕೊಡಿ. ಯಾರೋ ನಿಮಗೆ ಕಡಿಮೆ ಮಾಡ್ಕೊಡ್ತೀವಿ ಅಂತ ಬಂದು ನಾಳೆ ನಿಮ್ಮನ್ನು ಅತಂತ್ರ ಪರಿಸ್ಥಿತಿಯಲ್ಲಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗುವಂಥವ್ರು ಇರ್ತಾರೆ. ಇವ್ರ ಬಗ್ಗೆ ಜಾಗೃತಿ ಇರಲಿ. ಹಾಗೆ ಮನೆಯನ್ನ ಬಾಗಿಲು ನಿಲ್ಲಿಸ್ಬೇಕಾದ್ರೆ ಒಳ್ಳೆಯ ಯೋಗ ಕರ್ಣ ನಕ್ಷತ್ರಗಳು ನೋಡ್ಕೊಂಡು ನಿಲ್ಲಿಸಿ. ಮೋಲ್ಡ್ ಹಾಕ್ಬೇಕಾದ್ರೆ ಒಳ್ಳೆಯ ಒಂದು ದಿನದಲ್ಲಿ ಹಾಕಿ. ಇದು ನಿಯಮಾನುಸಾರ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳೋದೇನು ಅಂದರೆ, ಯಾವ ಕಾರಣಕ್ಕೂ ನೀವು ಮೂಲೆಗಳನ್ನು ಕಟ್ ಮಾಡಬೇಡಿ. ಕಟ್ ಮಾಡಿದ್ರೆ ಅಂದರೆ ನಿಮ್ಮ ಮನೆ ಅಂಗವಿಕಲ ಆಗೋಯ್ತು, ನಿಮ್ಮ ಜೀವನದಲ್ಲಿ ಅಂಗವಿಕಲತೆ ಬಂದಿದೆ. ಅದು ಯಾವುದೇ ರೂಪದಲ್ಲಿ ಯಾವುದೇ ಥರದಲ್ಲೂ ಬರ್ಬೋದು, ಅದು ಗೊತ್ತಿಲ್ಲ. ಆದರೆ ಜಾಗ್ರತೆ ಇರಲಿ. ಮನೆಯನ್ನ ಗುರುಪ್ರವೇಶ ಮಾಡಬೇಕಾದ್ರೆ ಒಳ್ಳೆಯ ಯೋಗ ಕಾರಣ ನಕ್ಷತ್ರಗಳು ನೋಡಿ ಮಾಡಿ. ಆತರ ಪಡಬೇಡಿ. ಕೆಲವರು ಯಾರ್ದೋ ದರ್ದಿಗೋಸ್ಕರ ಮಾಡ್ತಾರೆ, ಬ್ಯಾಂಕ್ ಲೋನ್ ಬಂದ್ಬಿಡ್ತದೆ, ಅಷ್ಟೊತ್ತಿಗೆ ಬಾಡಿಗೆ ಬರಂಗೆ ಮಾಡಿಬಿಡೋಣ 4 ತಿಂಗಳು. ನೀವು ಹೋಗಿದ್ದು ಒಳ್ಳೆ ಡೇಟಲ್ಲಿದ್ದರೆ ನಿಮಗೆ ಒಳ್ಳೆ ಫಲಗಳೇ ಬಂದೇ ಬರ್ತದೆ. ಆಯಾ ಮಾಸಗಳಲ್ಲಿ ಹೋಗಿ ಅಂತ ಹೇಳ್ತಾನೆ. ಎಷ್ಟೋ 12 ಮಾಸಗಳು, ಆ ಮಾಸಗಳಲ್ಲಿ ಏನೇನು ಫಲಗಳು ಪ್ರತಿಫಲಗಳು ಹೇಳಿದ್ದೇನೆ. ಹಾಗೆ ಇದನ್ನು ಜಾಗ್ರತೆ ಇಟ್ಕೊಂಡು ಮಾಡಿ. ಲೈಫಲ್ಲಿ ಒಂದು ಟೈಮ್ ಮನೆ ಕಟ್ಟೋದು, ಒಂದು ಟೈಮ್ ಮದುವೆ ಆಗೋದು, ಇವೆರಡು ವಿಚಾರದಲ್ಲಿ ಆ ಥರ ಬೇಡ. ನೀವು ಗಳಿಸಿದ ಸಂಪತ್ತು ಬರೋ ಫಲ ಆಗಲಿಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ. ಮನೆಗೆ ಬರುವಂಥ ಅಳಿಯ ಮಗನ ರೀತಿ ಬರಬೇಕು. ನಿಮ್ಮ ಮನೆಗೆ ಬರುವಂಥ ಸೊಸೆ ಮಗಳ ರೂಪದಲ್ಲಿ ಬರಬೇಕು. ನೀವು ಕೊಟ್ಟಂಥ ಒಂದು ಹೆಣ್ಣು ಇನ್ನೊಬ್ಬರ ಮನೆಗೆ ಹೋಗಿ ದೀಪವನ್ನು ಹಚ್ಚಿ ಆ ಮನೆಯನ್ನು ಸಮೃದ್ಧಿ ಮಾಡಬೇಕು. ಹಾಗೆ ಕೊಟ್ಟು ತೆಗೆದುಕೊಳ್ಳುವಂಥ ಅಂದರೆ ಮುಯಿಗೆ ಮುಯಿ ಅಂತ ಹೇಳ್ತೀವಲ್ಲ, ಹಾಗೆ ಇದು ಒಂದು ಜೀವನ. ದಯಮಾಡಿ ವಾಸ್ತುವನ್ನು ನಂಬಿ ಗೌರವದಿಂದ, ನೀವು ನಂಬಲಿಲ್ಲ ಅಂದ್ರೂ ಒಂದು ಪಕ್ಷ ಗೌರವಿಸಿ, ಅದನ್ನ ಅಪಹಾಸ್ಯ ಮಾಡಬೇಡಿ. ಎಷ್ಟೋ ಜನ ಅಪಹಾಸ್ಯ ಮಾಡ್ತಿದ್ರು. ಬಟ್ ಅಪಹಾಸ್ಯ ಮಾಡಿದವರು ಅವರು ಏನೋ ನಾನು ಕಲ್ತಿದ್ದೀನಿ, ಏನೋ ನನ್ನಂತ ಹಣ ಇದೆ, ನನ್ನಂತ ಅಧಿಕಾರ ಇದೆ, ಇದೆಲ್ಲ ಏನು ಮಾಡುತ್ತೆ ಅಂತ ಕೆಲವರು ಅದನ್ನ ತರ್ಕ ವಿಶ್ಲೇಷಣೆ ಮಾಡಿದವರು ಮುಂದೆ ಒಂದು ದಿವಸ ಅದರದ್ದು ಫಲವನ್ನು ಅನುಭವಿಸ್ಲಿಕ್ಕೆ ಬೇಕು. ನೀವೆಷ್ಟೇ ಶ್ರೀಮಂತರಾಗಿರಿ, ನೀವೆಷ್ಟೇ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರಿ, ಮಾಡಿದ್ದಂಥ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಮನೆ ಕಟ್ಟುವಾಗ ಎಡವಟ್ ಮಾಡಬೇಡಿ. ಮುಂದೆ ಆಗುವಂಥ ದೊಡ್ಡ ದೊಡ್ಡ ಅನಾಹುತಗಳಿಂದ ತಪ್ಪಿಸ್ಕೊಳ್ಬೋದು. ಇದನ್ನು ಗಮನದಲ್ಲಿಟ್ಕೊಂಡು ಮನೆ ಕಟ್ಟಿ ನೋಡಿ. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಎಲ್ಲ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ, ಹೆಸರು ಬರಕ್ಕೋ ದಿಕ್ಕು ಬರಲ್ಲ. ನಿಮ್ಮ ಮನೇಲಿ 5 ಜನ ಇರ್ತಾರೆ, 5 ಜನದ ಹೆಸರು ಬೇರೆ ಬೇರೆ ಇರ್ತದೆ. ಹಂಗಂತ 5 ಜನಕ್ಕೂ 5 ದಿಕ್ಕು ಮಾಡ್ಲಿಕ್ಕಾಗುತ್ತಾ? ಒಂದು ಈ ದಿಕ್ಕು ನಿಮ್ಗೆ ಹಾಕ್ ಬರಲ್ಲ, ದಕ್ಷಿಣ ಅಂತಾರೆ. ಹಂಗಾರೆ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾವುದೇ ನಾವು ಪ್ರವಾಸ ಮಾಡೋದೇ ಇಲ್ವಾ? ನಡೆದಾಡೋದಿಲ್ವಾ? ಆ ದಿಕ್ಕಿನ ಹೋಗೋದೇ ಇಲ್ವಾ? ಹಾಗೇನಿಲ್ಲ. ಎಲ್ಲ ದಿಕ್ಕುಗಳು ಒಳ್ಳೆ ದಿಕ್ಕುಗಳೇ. ನೀವು ಅಳವಡಿಸ್ಕೊಳ್ಳೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ, ಇದೇ ಥರ ನಾನು ಸಂಚಿಕೆಯನ್ನು ಅವಾಗ ನಿಮಗೆ ಗುರುತು ನೆನಪಿಸ್ತಾ ಇರ್ತೀನಿ, ನಿಮಗೆ ಅರ್ಥ ಮಾಡಿಸ್ತಿರ್ತೀನಿ. ನೋಡಿ, ಯಾಕೆಂತಂದ್ರೆ ಒಂದು ಸಲ ನೋಡಿದ್ದು ಮರ್ತೋಗ್ಬಿಡ್ತಿದೆ. ಈಗ ಒಂದು ವಾರದಿಂದ ನಮ್ಮಲ್ಲಿ ಏನು ಅಡಿಗೆ ಮಾಡಿದ್ರು ನಮಗೆ ನೆನಪಿರೋದಿಲ್ಲ. ಹಾಗೆ ನಾವು ಇಂಥ ಕಾರ್ಯಕ್ರಮ ಕೊಟ್ಟಾಗ ನಿಮ್ಗೆ ಅವಾಗ ಗುರುತಿಸ್ತಾ ಇದ್ರೆ ನೀವು ಎಡುವ ಸಾಧ್ಯತೆ ಕಡಿಮೆ ಆಗಿರ್ತದೆ. ಬಹಳ ಜಾಗ್ರತೆಯಿಂದ ಹೆಜ್ಜೆ ಇಡಿ. ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಹಳ್ಳ ಇದೆ, ಎಲ್ಲಿ ನಾವು
ಮುಳುಗಿ ಹೋಗ್ತೀವಿ. ಇದಂತೆಲ್ಲ ಈ ಮನೆ ವಿಚಾರದಲ್ಲಿ ಮುಳುಗಕ್ಕೆ ಹೋಗ್ಬೇಡಿ. ಹಾಗಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿ. ಬೋರ್ ಆಗಿದ್ರೆ ಹೇಳಿ, ಸರ್ ತುಂಬ ಲಾಂಗ್ ಆಯಿತು ಅಂತ. ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೇನಾದ್ರು ಹೊಸ ಮನೆ ಕಟ್ಟಬೇಕು, ಒಂದು ಒಳ್ಳೆ ಜೀವನ ಮಾಡಬೇಕು, ಸಾಕಾಗ್ಬಿಟ್ಟಿದೆ, ತವ್ರ ಮನೆಯಲ್ಲೂ ಬಡತನ, ಗಂಡನ ಮೇಲಾದ್ರೂ ಬಂದು ಸಂತೋಷವಾಗಿರೋಣ ಅಂದರೆ ಇಲ್ಲೂ ಸಮಸ್ಯೆಗಳು ಅಂತ ತಾಯಂದಿರು ತುಂಬ ನರಳ್ತಾ ಇರ್ತಾರೆ. ಅಥವಾ ತವ್ರ ಮನೆಯಲ್ಲಿ ತುಂಬ ಶ್ರೀಮಂತಿಕೆಯಿಂದ ಬೆಳೆದು ಬಂದಿರ್ತಾರೆ, ಗಂಡನ ಮನೆಗೆ ಬಂದ ಮೇಲೆ ಬಡತನ ಆಗುತ್ತೆ. ಆಗ ನಿಮಗೊಂದು ಚುಚ್ಚು ಮಾತಾಡ್ತಾರೆ, ಇವನು ತಂದ ಮೇಲೆ ನನಗೆ ದರಿದ್ರ ಬಂತು ಅಂತಾರೆ. ಪಾಪ ನಿಮ್ದೇನು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ಇವ್ರ ಮನೆ ವಾಸ್ತು ದೋಷ ಲೋಪ ಇರೋದ್ರಿಂದ, ಆಯದಲ್ಲಿ ಲೋಪ ಇರೋದ್ರಿಂದ, ದಿಕ್ಕಿಗೆ ಅನುಗುಣವಾಗಿ ಮನೆ ಕಟ್ತೇ ಇರೋದ್ರಿಂದ ಏನೋ ಒಂದು ಆಗಿರುತ್ತೆ. ಅದಕ್ಕೆ ಯಾರೂ ಕಾರಣರಲ್ಲ. ಒಳ್ಳೇದಾದರೆ ಎಲ್ಲರಿಗೂ ಹೋಗುತ್ತೆ, ಕೆಟ್ಟದಾದರೆ ನಿನ್ನಿಂದ ಅಂತ ದ್ವೇಷ ಮಾಡೋರು, ದೋಷಿಸೋರು ಇದ್ದೇ ಇರ್ತಾರೆ. ತಾಯಂದಿರಿಗೆ ನಾನು ಹೇಳ್ತೀನಿ, ನೀವು ನಿಮ್ಮ ಕುಟುಂಬದಲ್ಲಿ ಹೇಗೋ ಬೆಳೆದು ಬಂದಿರ್ತೀರಿ, ತುಂಬ ನಿಮ್ಮಲ್ಲಿ ಅಲ್ಲಿ ಬಡತನ ಇದ್ರೂ ತುಂಬ ಶ್ರೀಮಂತಿಕೆಯಿಂದ ನಿಮ್ಮ ಪ್ರೀತಿಯಿಂದ ಸಾಕಿ ನಿಮ್ಮ ತಂದೆ ತಾಯಿಗಳು ಒಬ್ಬರ ಮನೆ ಕೈ ಎತ್ತಿ ದಾರೆ ಎರೆದು ಕೊಟ್ಟಿರ್ತಾರೆ. ಅಲ್ಲಿ ಬಂದು ನೀವು ಕಾಲಿಟ್ಟುಗಳಿಗೆಲ್ಲ ಅವರು ಶ್ರೀಮಂತರು ಆಗ್ತಾರೆ. ಆದರೆ ಅಲ್ಲಿ ಒಂದು ವೇಳೆ ಅಲ್ಲೇನು ಲೋಪದೋಷಗಳಾದಾಗ, ವಾಸ್ತುದೋಷ ಆದಾಗ, ಏನಾದ್ರು ಸಮಸ್ಯೆ ಬಂದಾಗ ನಿಮ್ಮ ಮೇಲೆ ತೂರುವ ಸಾಧ್ಯತೆ ಇರ್ತದೆ. ಹಾಗಿದ್ದಾಗ ದಯಮಾಡಿ ಯೋಚನೆ ಮಾಡಿ. ಹೆಣ್ಣುಮಕ್ಕಳು ತುಂಬ ನೊಂದ್ಕೊಳ್ತೀರಿ, ತಾಯಂದಿರು, ನಿಮ್ಮ ಜೀವನ ಚೆನ್ನಾಗಿರಲಿ. ನನ್ನನ್ನು ಸಂಪರ್ಕ ಮಾಡಿ. ನಿಮಗೆ ಏನಾದರೂ ಆ ಥರ ನೀವು ಮನೆ ಕಟ್ಟುವಂಥ ಒಂದು ಪ್ಲಾನ್ ಇಟ್ಕೊಂಡಿದ್ರೆ ಪರಿಪೂರ್ಣ, ಯಾವುದೇ ದಿಕ್ಕಿನ ಸೈಟ್ ತಗೊಂಡಿರಿ, ತೊಂದರೆ ಇಲ್ಲ. ತಗೊಂಡಾದ್ಮೇಲೆ ಅದನ್ನು ಸರಿ ಮಾಡಿ ಕಟ್ಟಿಕೊಡಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಧನ್ಯವಾದ.